ನೋಡಿ, ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅಕ್ಷರಶಃ ಅಲುಗಾಡಿಸಿದೆ, ಗಡಗಡ ನಡುಗಿಸಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇನ್ರಿ? ಕಣ್ಣೆದ್ರುಗಡೆ ಬೇರೆ ಯಾರು ಬೇಡ. ಪ್ರಿಯಾಂಕ್ ಖರ್ಗೆ ಅವರೇ ಈಗ ನಿಮಗೆ ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಕೆಲವು ಬಾರಿ ಯಾರ ಕಂಟ್ರೋಲ್ ಯಾರು ಇರಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ, ಇದೇ ನಿದರ್ಶನ. ನೋಡಿ, ಒಂದಂತೂ ನಿಜ, ಈ ಪ್ರಕರಣ ಅಷ್ಟು ಸುಲಭವಾಗಿ ಮುಗಿಯೋದಿಲ್ಲ. ನೀವು ಅಂದುಕೊಂಡಷ್ಟು ಸುಲಭವೂ ಇಲ್ಲ. 3ನೇ ತಾರೀಕುವರೆಗೂ ಬಿಜೆಪಿ ಡೆಡ್ಲೈನ್ ಕೊಟ್ಟಿರೋದು ಅದೇ ಕಾರಣಕ್ಕಾಗಿ. ನಿಮಗೆ ಗೊತ್ತಿರಲಿ, ಬಿಜೆಪಿ ಹೈಕಮಾಂಡ್ ಇದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಬಿಜೆಪಿ ಹೈಕಮಾಂಡ್ ಇದರ ಅಷ್ಟು ವಿವರಗಳನ್ನ ದೆಹಲಿಗೆ ತರಿಸಿಕೊಂಡಿದೆ ಹಾಗೂ ತನ್ನಷ್ಟಕ್ಕೆ ತಾನೇ ಒಂದು ತೀರ್ಮಾನವನ್ನು ಮಾಡಿಕೊಂಡಿದೆ. ಆ ತೀರ್ಮಾನ ಪ್ರಿಯಾಂಕ್ ಖರ್ಗೆ ಪಾಲಿಗೆ ಕಂಟಕವಾಗುವುದು ಶತಸಿದ್ಧ. ಅದಕ್ಕೆ ಓಡಿರೋ ಡೆಲ್ಲಿಗೆ. ಯಾಕೆ ಡೆಲ್ಲಿಗೆ ಓಡಿರೋದು? ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ದೆಹಲಿಗೆ ಹೋದ್ರು? 3 ದಿನ, ಅದು ಕೂಡ ಅವರ ತಂದೆನೇ ಎಐಸಿಸಿ ಅಧ್ಯಕ್ಷರು. ಎಐಸಿಸಿ ಅಧ್ಯಕ್ಷರೇ ಅಂತಿಮ ತೀರ್ಮಾನ ಅನ್ನೋದಾಗಿದ್ದಿದ್ರೆ ಮಗ ಒಂದು ಫೋನಲ್ಲಿ ಹೇಳ್ಬಿಡ್ಬೋದು ಹಿಂಗಿಂಗೆ ಅಂತ ಹೇಳಿ. ಆದ್ರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ ಇದು. ಅದಕ್ಕೆ ನಾ ಹೇಳಿದ್ದು, ಬಿಜೆಪಿ ಹೈಕಮಾಂಡ್ ಇದನ್ನ ಬೇರೆದೇ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ರೆಡಿ ಆಗಿದೆ. ನೀವು ನೋಡ್ತೀರಿ ಈಗ ಏನೇನಾಗುತ್ತೆ ಅನ್ನೋದನ್ನ ನೀವು ಗಮನಿಸ್ತಾ ಹೋಗ್ತೀರಿ. ಅಷ್ಟು ಸುಲಭ ಇಲ್ಲ, ಅಂದ್ಕೊಂಡಷ್ಟು ಸುಲಭ ಇಲ್ಲ. ಪ್ರಿಯಾಂಕ್ ಖರ್ಗೆ ಡೆಲ್ಲಿಗೆ ಹೋಗಿರೋದೇ ಅದಕ್ಕೆ. ಯಾಕೆ? ಎಸ್, ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಮೀಡಿಯಾಗಳ ಮುಂದೆ, ಕ್ಯಾಮ್ರಾ ಮುಂದೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕ್ಲಿಕ್ಕೆ ಬಂದ್ರೆ ಟೀ ಕೊಡ್ತೀನಿ, ಕಾಫಿ ಕೊಡ್ತೀನಿ, ಅವರು ಎವಿಡೆನ್ಸ್ ಕೊಡ್ಲಿ, ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತೆಲ್ಲ ಮಾತನಾಡ್ಬೋದು. ಆದ್ರೆ ಒಳಗೆ ಅಸಲಿಯತ್ತು ಅಷ್ಟು ಸುಲಭ ಇಲ್ಲ. ಅವ್ರು ಮಾತನಾಡಿದಷ್ಟು ಸುಲಭ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಸೋರ್ಸಸ್ ನ ಇನ್ಫಾರ್ಮೇಶನ್ ಆ ರೀತಿ ಇದೆ. ಅಷ್ಟು ಸುಲಭ ಇಲ್ಲ. ಬಿಜೆಪಿ ಹೈಕಮಾಂಡ್ ಈ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಏನ್ ಮಾಡ್ಲಿಕ್ಕೆ ಹೊರಟಿದೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್? ಅವರಿಗೂ ಗೊತ್ತಾಗಿದೆ ಇದು ನನ್ನ ಕುರ್ಚಿಗೆ ಕಂಟಕ ತರಬಹುದು ಅಂತೇಳಿ. ಮತ್ತೆ ಅದಕ್ಕೆ ಸರಿಯಾಗಿ ಸಚಿವ ಸಂಪುಟ ಪುನರ್ರಚನೆಯೂ ಇದೇ ಸಂದರ್ಭದಲ್ಲಿ ಆಗ್ತಾ ಇದೆ. ಅವರಿಗೂ ಸೀಟ್ಗಳು ಖಾಲಿ ಆಗ್ಬೇಕಾಗಿದೆ. ಎಷ್ಟು ಸೀಟ್ ಖಾಲಿ ಆಗುತ್ತೋ ಅಷ್ಟು ಒಳ್ಳೇದು ಕಾಂಗ್ರೆಸ್ ಹೈಕಮಾಂಡ್ಗೆ. ಯಾಕಂದ್ರೆ ಅವ್ರಿಗೆ ಸರಿದೂಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾರನ್ನ ತೆಗೆಯೋದು, ಯಾರನ್ನ ಸೇರಿಸ್ಕೊಳ್ಳೋದು ಬಹಳ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ. ಇದೇ ಸಂದರ್ಭದಲ್ಲಿ ಆ ಕಡೆ ಬಿಜೆಪಿ ಹೈಕಮಾಂಡ್ ಈ ಪ್ರಕರಣವನ್ನ, ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡುವ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡ್ತಾ ಇದೆ. ಮತ್ತೆ ಸಚಿನ್ ಪಂಚಾಲ್ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ರೈಲ್ವೆ ಪೊಲೀಸರು ಈ ಪ್ರಕರಣವನ್ನು ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ, FIR ಮಾಡ್ಕೊಂಡು. CIDಗೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಹೀಗಿರುವಾಗ ಈಗ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಇದನ್ನ ಸಿಬಿಐಗೆ ಕೊಟ್ರೆ ಹೇಗೆ ಅನ್ನುವ ನಿಟ್ಟಿನಲ್ಲಿ ರಾಜಕೀಯವಾಗಿ ಆಲೋಚನೆ ಮಾಡ್ತಾ ಇದೆ. ಈ ಎಲ್ಲ ಮಾಹಿತಿಯು ಪ್ರಿಯಾಂಕ್ ಖರ್ಗೆ ಅವರಿಗೆ ತಲುಪಿದೆ. ಅದೇ ಕಾರಣಕ್ಕಾಗಿ ಅವರು ಡೆಲ್ಲಿಗೆ ಓಡಿದ್ದಾರೆ. ಒಂದು ಕಡೆ ತಮ್ಮ ಪಕ್ಷದಲ್ಲಿ ಸಂಪುಟ ಪುನರ್ರಚನೆ ಹೆಸರಿನಲ್ಲಿ ನನ್ನ ರಾಜೀನಾಮೆಯನ್ನು ಪಡೆಯಬಹುದು, ಮತ್ತೊಂದು ಕಡೆ ಸಿಬಿಐ ಎಂಟ್ರಿ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲೂ ರಾಜೀನಾಮೆಯನ್ನ ಕೇಳಬಹುದು. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತಹ ಸಾಧ್ಯತೆ ಇದೆ. ಆ ಸಾಧ್ಯತೆಯು ಈಗಾಗಲೇ ಪ್ರಿಯಾಂಕ್ ಖರ್ಗೆ ಗಮನಕ್ಕೆ ಬಂದಿದೆ. ಅದೇ ಕಾರಣಕ್ಕಾಗಿ ಡೆಲ್ಲಿಗೆ ಹೊರಟರು, ಸುಮ್ಮನೆ ಅಲ್ಲ. ನೋಡಿ, ಈ ಪ್ರಕರಣ ಅಂದುಕೊಂಡಷ್ಟು ಸುಲಭವಾಗಿ ಮುಗಿಯೋದಿಲ್ಲ. ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಎಷ್ಟರ ಮಟ್ಟಿಗೆ ಟೆನ್ಷನ್ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂದ್ರೆ, ದೇನೇವಾಲ ಜಬ್ಬಿ ದೇತಾ ಚಪ್ಪಡ್ ಪಾಡ್ಕೆ ಅಂತಾರೆ. ಕೊಟ್ರು ಹಾಗೆ, ಟೆನ್ಷನ್ ಕೊಟ್ರು ಹಂಗೆ ಕೊಡೋದು. ಈಗ ಪ್ರಿಯಾಂಕ್ ಖರ್ಗೆಗೆ ಹಾಗೇ ಬಂದಿದೆ ಟೆನ್ಷನ್. ಹೈಕಮಾಂಡ್ ಕೂಡ ಬಹಳ ಗಟ್ಟಿಯಾಗಿ ನಿಲ್ಲುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇದು ಬಹಳ ದೊಡ್ಡ ಇಶ್ಯೂ ಆಗ್ಬಿಟ್ರೆ, ಪಕ್ಷಕ್ಕೆ ಮುಜುಗರ ಏರ್ಪಟ್ಟರೆ ಯಾಕೆ ಬೇಕು ಇದನ್ನು ಮೈಮೇಲೆ ಹೇಳ್ಕೋಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರು ಚಿಂತನೆ ಮಾಡ್ತಿದ್ದಾರೆ. ನೋಡಿ, ಮತ್ತೆ ಪ್ರಿಯಾಂಕ್ ಖರ್ಗೆ ಪರವಾಗಿ ಗಟ್ಟಿ ಧ್ವನಿ ಅಂತ ಹೇಳಿ ಎಲ್ಲೂ ಕೇಳಬರಲಿಲ್ಲ. ಎಲ್ಲರೂ ಕೂಡ ನೋಡಿ, ಕಾಂಗ್ರೆಸ್ ನಾಯಕರೇ ಮಾತನಾಡ್ತಿಲ್ಲ ಅಂತ ಹೇಳದ್ಮೇಲೆ ಒಂದೆರಡು ಸ್ಟೇಟ್ಮೆಂಟ್ ಬಂದು ಬಿಟ್ರೆ ಅಂತ ಗಟ್ಟಿ ಧ್ವನಿ ಪ್ರಿಯಾಂಕ್ ಖರ್ಗೆ ಪರವಾಗಿ ಕೇಳಬರಲಿಲ್ಲ. ಅವ್ರನ್ನ ಅವರೇ ಸಮರ್ಥನೆ ಮಾಡ್ಕೊತಿದ್ರು, ಅವರೇ ಕೂತ್ಕೊಂಡು ಮಾತನಾಡ್ತಾ ಇದ್ರು. ವಿಧಾನಸಭೆಯಲ್ಲಿ ಊರಲ್ಲಿರೋರ ಪರವಾಗೆಲ್ಲ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಮೇಲೆ ಆಪಾದನೆ ಬಂದಾಗ ಪ್ರಿಯಾಂಕ್ ಖರ್ಗೆ ಪರವಾಗಿ ಮಾತನಾಡ್ಲಿಕ್ಕೆ ಯಾರು ಬರಲೇ ಇಲ್ಲ. ಕಡೆಗೆ ಹೈಕಮಾಂಡ್ ಕಡೆಯಿಂದ ಡೈರೆಕ್ಷನ್ ಬಂದ ಮೇಲೆ ಆ ಕಡೆ DK ಶಿವಕುಮಾರ್, ಈ ಕಡೆ ಪರಮೇಶ್ವರ್ ಮಾತನಾಡಿದಷ್ಟೇ. ಸಿದ್ದರಾಮಯ್ಯವ್ರು ಈಗಲೂ ಮಾತನಾಡಿಲ್ಲ. ಅವ್ರು ಕರೆದು ಏನಪ್ಪಾ ಅಂತೇಳಿ ರಿಪೋರ್ಟ್ ತಗೊಂಡ್ರು, ಮಾಹಿತಿ ತಗೊಂಡ್ರು. ನೋಡೋ ಸಮಸ್ಯೆ ಆಗ್ಬೋದು. ಬಿಜೆಪಿ ಅವರೆಲ್ಲ ಬಹಳ ದೊಡ್ಡ ಮಟ್ಟಕ್ಕೆ ಈ ಪ್ರತಿಭಟನೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಸಿಬಿಐ ಕೊಡ್ತಾರೆ ಅನ್ನೋ ಮಾಹಿತಿ ಎಲ್ಲ ಇದೆ, ಸ್ವಲ್ಪ ಹುಷಾರಾಗಿರು, ಏನಿದೆ ನೋಡು ಅಂತ ಹೇಳಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಕೂಡ ಸಚಿನ್ ಪಂಚಾಳ ಮನೆಗೆ ಹೋಗಿ
ಅವರ ಕುಟುಂಬದವರಿಗೆ ಸಾಂತ್ವನ ಹೇಳುವಂಥದ್ದು ಯಾವ ಪ್ರಯತ್ನವನ್ನು ಮಾಡಿಲ್ಲ. ಈಶ್ವರ್ ಖಂಡ್ರೆ ಅವರು ಮಾಡಿದ್ರ ಕೆಲಸನ. ಸೊ ಎಲ್ಲ ಕಡೆಯೂ ಯಾವ ದಿಕ್ಕಿನಿಂದ ನೋಡಿದ್ರು ಕೂಡ ಪ್ರಿಯಾಂಕ್ ಖರ್ಗೆಗೆ ಈ ಪ್ರಕರಣ ಅಷ್ಟರ ಮಟ್ಟಿಗೆ ಪೂರಕವಾಗಿ ಕಾಣಿಸ್ತಾ ಇಲ್ಲ. ಯಾವುದೇ ಸಕಾರಾತ್ಮಕವಾದ ಒಂದೇ ಒಂದು ಅಂಶ ಕಾಣಿಸ್ತಾ ಇಲ್ಲ. ಎಲ್ಲೋ 60 ಲಕ್ಷ ರೂಪಾಯಿ ಇವ್ರ ಕಡೆಯಿಂದಾನೆ, ಅಂದ್ರೆ ರಾಜು ಕಪನೂರ್ ಕಡೆಯಿಂದ ಸಚಿನ್ ಪಂಚಾಳ್ಗೆ ಹೋಗಿತ್ತು ಅನ್ನುವಂತ ಒಂದು ಡಾಕ್ಯುಮೆಂಟ್ನ ಅವ್ರ ಸಹೋದರ ಪ್ರಕಾಶ್ ಕಪನೂರ್ ತೋರಿಸಿದ್ರು ಅನ್ನೋದು ಬಿಟ್ರೆ, ಅದ್ಯಾಕೆ ಹೋಯ್ತು, ಯಾಕೆ ಕೊಟ್ರು, ದುಡ್ಡಿನ ವ್ಯವಹಾರ ನಡೀತಾ ಇದ್ದಿದ್ದು ನಿಜ ಅಲ್ವಾ? ರಾಜು ಕಪನೂರ್ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅನ್ನೋದನ್ನ ಯಾರು ಡಿನೈ ಮಾಡ್ತಾ ಇಲ್ಲ. ಹಾಗೆ ಆಪ್ತರಾಗಿರೋದ್ರಿಂದಲೇ ಈಗ ಪ್ರಿಯಾಂಕ್ ಖರ್ಗೆ ಅವರ ಬುಡಕ್ಕೆ ಬಿಸಿ ನೀರು ಬಂದಿದೆ. ಅನುಮಾನದ ಕಣ್ಣುಗಳು ಸಹಜವಾಗಿ ಅವ್ರ ಮೇಲೆ ನೆಟ್ಟಿದೆ. ಹೀಗಾಗಿ ಅವರು ಅನಿವಾರ್ಯವಾಗಿ ಈಗ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಬೇಕಾದಂತ, ಕಾಂಗ್ರೆಸ್ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಬೇಕಾದಂತ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನವನ್ನು ಕಳೆದುಕೊಳ್ಳಬಹುದು, ರಾಜೀನಾಮೆ ಕೊಡಬೇಕಾಗಿ ಬರಬಹುದು. ಆ ಎಲ್ಲ ಸಾಧ್ಯತೆಗಳು ಈ ಕ್ಷಣಕ್ಕೂ ನಿಚ್ಚಳವಾಗಿದೆ. ಇದು ಪ್ರಿಯಾಂಕ್ ಖರ್ಗೆ ಅವರಿಗೂ ಅರ್ಥ ಆಗಿದೆ, ಅದಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ. ನಿಮ್ಮ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಮುಂದುವರಿಯಬೇಕೇ ಅಥವಾ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕೇ? ಏನು ಮಾಡಬೇಕು ಅಂತ ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.